ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಕೃಷ್ಣಮೂರ್ತಿ ಎಂಬ ವ್ಯಕ್ತಿ ಮೇಲೆ ಅರಸೀಕೆರೆ ಪೊಲೀಸ್ ಠಾಣೆ ಪಿಎಸ್ಐ ರಾಜೇಂದ್ರ ಅಮಾನುಷವಾಗಿ ಹಲ್ಲೆ ನಡೆಸಿದ್ದು ತಕ್ಷಣ ಅಮಾನತು ಮಾಡಬೇಕೆಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ಒತ್ತಾಯಿಸಿದ್ದಾರೆ. ಪಾವಗಡ ಪಟ್ಟಣದ ಪ್ರವಾಸಿ ಮಂದಿರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಪೂಜಾರಪ್ಪನವರ ಕೌಟುಂಬಿಕ ಕಲಹ ಹಿನ್ನೆಲೆ ಪ್ರಕರಣ ನ್ಯಾಯಾಲಯದಲ್ಲಿರುವ ವೇಳೆ ಮಧ್ಯವರ್ತಿಗಳ ಒತ್ತಡಕ್ಕೆ ಮಣಿದು ಕೆಂಚಮ್ಮನಹಳ್ಳಿ ಗ್ರಾಮದ ಕೃಷ್ಣಮೂರ್ತಿ ಮೇಲೆ ಅರಸೀಕೆರೆ ಪೊಲೀಸ್ ಠಾಣೆ ಪಿಎಸ್ಐ ರಾಜೇಂದ್ರ ಅಮಾನುಷವಾಗಿ ಹಲ್ಲೆ ನಡೆಸಿದ್ದು ತಕ್ಷಣ ಅಮಾನತು ಮಾಡಬೇಕೆಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ಒತ್ತಾಯಿಸಿದ್ದಾರೆ. ಕೃಷ್ಣಮೂರ್ತಿ ಮೇಲೆ ಅರಸೀಕೆರೆ ಪೊಲೀಸ್ ಠಾಣೆ ಯಾವುದೇ ದೂರು ದಾಖಲಾಗದಿದ್ದರೂ ಆತನನ್ನು ಪೊಲೀಸ್ ವಾಹನದಲ್ಲಿ ಚಳ್ಳಕೆರೆ ತಾಲೂಕು ವ್ಯಾಪ್ತಿಗೆ ಕರೆದೊಯ್ದು ಮಾರಣಾಂತಿಕ ಹಲ್ಲೆ ನಡೆಸಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿರುವ ಕೃಷ್ಣಮೂರ್ತಿಯನ್ನ ಪಾವಗಡ ತಾಲೂಕು ಲಿಂಗದಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಹಲ್ಲೆಗೊಳಗಾದ ಕೃಷ್ಣಮೂರ್ತಿ ಮಾತನಾಡಿ, ನನ್ನ ಮೇಲೆ ಮನಸೋ ಇಚ್ಛೆ ಹಲ್ಲೆ ನಡೆಸಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದ ನನ್ನನ್ನು ಪೊಲೀಸ್ ವಾಹನದಲ್ಲೇ ಕರೆತಂದು ಲಿಂಗದಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗಿದ್ದಾರೆ. ದಯೆಯೇ ಇಲ್ಲದ ಸಾಮಾನ್ಯವಾದ ನನ್ನ ಮೇಲೆ ನಡೆಸಿದ ಹಲ್ಲೆ ನ್ಯಾಯ ಸಿಗಬೇಕು. ಪೊಲೀಸ್ ವರಿಷ್ಠಾಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಅಮಾನತು ಮಾಡಬೇಕು. ಇಲ್ಲವಾದಲ್ಲಿ ಪೊಲೀಸ್ ಠಾಣೆ ಮುಂದೆ ಧರಣಿ ಸತ್ಯಾಗ್ರಹ ನಡೆಸುತ್ತೇನೆ ಎಂದು ಕಣ್ಣೀರು ಹಾಕಿದ್ದಾರೆ. ಪಾಪ ಏನು ಕೃಷ್ಣಮೂರ್ತಿ ಕೆಂಚಮ್ಮನಹಳ್ಳಿ ಅವ್ರ ಗಂಡ ಹೆಂಡ್ತಿದ್ದೇನೋ ಡೈವರ್ಸೋ ಕೇಸ್ ನಡೀತಾ ಇತ್ತಂತೆ. ನಡೀಲಿ, ಆ ಗಂಡ ಹೆಂಡ್ತಿಂದ ನಾನೇನು ಹಿಡಿಸ್ಕೊಂತ ಇಲ್ಲ. ಸುಮಾರು ಅಲ್ಲೇ ಒಂದು ತಿಂಗಳ ಮೇಲೆ ಏಪ್ರಿಲ್ ತಿಂಗಳಲ್ಲಿ ಈ ಹುಡುಗನ್ನ ನನ್ನ ಹತ್ರ ಬಂದು ಏನೋ ಹೊಡೆದ್ರು ಥರ ಅಂದರೆ ಏನೇನಂತ ಮಾಹಿತಿ ಎಲ್ಲ ತಿಳ್ಕೊಂಡ್ರೆ ಈ ಥರ ಏನೋ ಡೈವರ್ಸ್ ಕೇಸ್ ಇತ್ತು, ಹಾಕಿದ್ವಿ. ನಮ್ಮೂರಾಗ ಯಾರೋ ಒಬ್ಬ ಲೀಡ್ರುಗಳು ಫೋನ್ ಮಾಡಿ ಕರ್ಸಿಬಿಟ್ಟು ಕಂಪ್ಲೇಂಟು ಇಲ್ಲ ಏನಿಲ್ಲ. ಅವನು ಡೈರೆಕ್ಟು ಪೊಲೀಸ್ ಸ್ಟೇಷನಲ್ಲಿ ಕರ್ಕೊಂಡೋಗಿ ಊರಿಗೆ ಹೋಗಿ ತೆಳ್ಳಿ ಇವ್ರನ್ನ ಅವ್ರ ಅಣ್ಣ ಅವ್ರನ್ನ ತೆಳ್ಳಿ ಕಾಡಿಗೆ ಕರ್ಕೊಂಡೋಗಿ ಕೆಂಚಮ್ಮನಹಳ್ಳಿ ಬಾಡ ಲೊಕೇಶನ್ ಒಂದು ಚಳ್ಳಕೆರೆ ತಾಲೂಕು ಬರ್ತೈತೆ. ಅಲ್ಲಿ ಹೋಗಿ ಅವಶ್ಯಕತೆ ಏನಿತ್ತು, ಕರ್ಕೊಂಡು ಹೋದರೆ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಒಂದು ಕಾನೂನು ಒಂದು ರಕ್ಷಣೆ ಐತೆ. ನೀವು ಪೊಲೀಸ್ ಇಲಾಖೆಯಲ್ಲಿ ತಪ್ಪು ನಡೆಸಿದ್ದೆ, ನೀವು ಸೀದಾ ನೀವು ಕಾರ್ನ ತುಂಬಿಕೊಂಡವರು ಪೊಲೀಸ್ ಇಲಾಖೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅಲ್ಲಿ ಹೊಡ್ಕೊಂಡಿದ್ದರೆ ನಾನು ಒಟ್ಟಿಗೆ ತಗೊತಿದ್ದೆ. ಬಾಡಿ ಕರ್ಕೊಂಡೋಗಿ ಅವನ್ನೆಲ್ಲ ಹೊಡೆದ್ಬಿಟ್ಟು ಅವನ್ನೆಲ್ಲ ವಿಡಿಯೋ ಫೋಟೋ ಎಲ್ಲ ಆಯ್ತು. ಸರ್ ಅವ್ನು ಸತ್ತೋಗೋದೊಂದು ತಪ್ಪಿತ್ತಲ್ಲಿ ನನಗೂ ಹಾಕಿದ್ದ. ನನಗೆ ಭಾಳ ನೋವಾಯಿತು ಮನಸ್ಸಲ್ಲಿ. ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ರಾಜೇಂದ್ರ ಅವನ ಮನಸ್ಸ ರೀತಿ ಅಲ್ಲ. ಅವನಿಗೆ ಗಂತೆ ಗೌರವ ಇದ್ದರೆ ಈಗ ಫೋನ್ ಮಾಡೋನು ಇಲ್ಲಿ ಪ್ರಶ್ನೆ ನಡೆಯುವಾಗ ಈ 3 ದಿನದ ಚರ್ಚೆ ಆಗ್ತಾಯಿತ್ತು. ಅವನು ಒಂದು ಗಂಟೆ ಗೌರವ ಇರಬೇಕು ಸರ್ಕಲ್ ಸಬ್ ಇನ್ಸ್ಪೆಕ್ಟ್ರು ಅಂದರೆ. ಸಿದ್ದೇಶು ಸಬ್ ಇನ್ಸ್ಪೆಕ್ಟ್ರು ಮತ್ತು ಅಲ್ಲಿ ಯಾರು 3 ಹೋಗಿದಾರಲ್ಲ ಅವ್ರ ಮೇಲೆ ಕೇಸ್ FIR ದಾಖಲೆ ಆಗಬೇಕು. ಕಾನೂನು ರೀತಿ ಕ್ರಮ ತಗೋಬೇಕು ಅವ್ರ ಮೇಲೆ. ಅವ್ನು ನೋಡ್ದು ನಿಂಗದಲ್ಲಿ ಆಸ್ಪತ್ರೆಗೆ ಹಾಕಿ ಅಲ್ಲಿ ಆಗಲ್ಲ ಅಂಬೋದ್ಗೆ 2 ಬಾಟ್ಲು ಹಾಕ್ಯವ್ರೆ. ಅಲ್ಲಿ ಆಗಲ್ಲ ಅಂದರೆ ಪಾವಗಡಕ್ಕೆ ಹಾಕ್ಯವ್ರೆ. ಇಲ್ಲಿ ಆಗಲ್ಲ ಅಂದರೆ ಜಿಲ್ಲಾ ಆಸ್ಪತ್ರೆಗೆ ಹಾಕೊಂಡು ಹೋಗ್ಯಾರೆ. ಇಷ್ಟು ನೀವು ಒಂದು ಸಿವಿಲ್ ಕೋರ್ಟ್ ನ್ಯಾಯಾಲಯದಲ್ಲಿ ಇರುವಾಗ ಇಷ್ಟು ಮಾಡೋ ಅವಶ್ಯಕತೆ ಏನಿತ್ತು ಪೊಲೀಸ್ನವ್ರಿಗೆ? ಕಾನೂನಿಲ್ವೇ? ಏನು ನಿನ್ನ ಅವಶ್ಯಕತೆ ನಿಂತು ಅಂತ ನನ್ನೇ ಕೇಳಿ. ನಾವು ಜಿಲ್ಲಾ ರೈತ ಸಂಘದ ಅರ್ಜೆಂಟ್ ರೈತ ಸಂಘ ಪಕ್ಕಿಗೆ ಹಾಕೋ ಅಂತಾನಲ್ಲ. ಅವ್ನಿಗೆ ಅಷ್ಟು ದುರಂಕಾರ ಸಬ್ ಇನ್ಸ್ಪೆಕ್ಟ್ರಿಗೆ. ಭಾಳ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ ನಿನಗೆ. ನಾಳೆ ನೀನು ಸಸ್ಪೆಂಡ್ ಆಗಬೇಕು. ಯಾವ ಕಾರಣಕ್ಕೂ ನಮ್ಮ ಪಾವಗಡದಲ್ಲಿ ನಿನ್ನ ಮಾಡೋಕ್ಕೆ ಬಿಡಲ್ಲ ಈ ಕೆಲಸ. ತಕ್ಷಣ ನೀನು ಸಿದ್ದೇಶ ವರ್ಗಾವಣೆ ಆಗಬೇಕು. ಮುಂದೆ ಬಡವರಿಗೆ ನ್ಯಾಯ ಸಿಗಬೇಕು. ಯಾಕೆಂದರೆ ನಾನು ಪಾವಗಡದಲ್ಲಿ ಇಲ್ಲಿ ಪೊಲೀಸ್ ಸ್ಟೇಷನ್ ಸರ್ಕಲ್ ಹತ್ರ ಹೋಗ್ತೇನೆ. ಅವರೆಲ್ಲ ಪೊಲೀಸ್ನವ್ರು ಅಣ್ಣ ಬಂದ ಸೇರಾಕ ಅಧ್ಯಕ್ಷರು ಎಷ್ಟು ಮರ್ಯಾದೆ ಕೊಡ್ತಾರೆ. ನಿನಗೆ ಮರ್ಯಾದೆ ರಕ್ಷಣೆಗೆ ಐತೆ, ನಿನಗೆ ಮಾತಾಡೋ ಶೌಚಾಲಯ ಐತೆ ನಿನಗೆ. DIC ಮತ್ತು ತುಮಕೂರು SP ಅವರು ಇವ್ರ ಮೇಲೆ ಕ್ರಮ ತಗೊಂಡು ತಕ್ಷಣ ಅವ್ರನ್ನ ಟೆಸ್ಟ್ಮೆಂಟ್ ಮಾಡೋವರೆಗೂ ನಮ್ಮ ಹೋರಾಟ ನಿಲ್ಲಿಸಲ್ಲ ಅಂತ ಹೇಳಿ ನಮ್ಮ ಪಾವಗಡ ತಾಲೂಕಿನ ಎಲ್ಲ ಸಂಘ ಸಂಸ್ಥೆ, ಪತ್ರಿಕೆ ಮಾಧ್ಯಮದವರು ಮತ್ತು ಇನ್ನು ಮುಂದೆ ಬಡವರಿಗೆ ಈ ಥರ ಅನ್ಯಾಯ ಆಗಬಾರ್ದು, ನ್ಯಾಯ ಸಿಗ್ಬೇಕಂತ ಹೇಳಿ ನಮ್ಮ ಪಾವಗಡ ತಾಲೂಕಿನ ಎಲ್ಲ ಪತ್ರಿಕೆ ಮಾಧ್ಯಮದ ಮುಂದೆ ಪ್ರಸ್ತಾಪ ಮಾಡಿರ್ತೇನೆ. ಸುಮಾರು ನಾನು 28 ವರ್ಷಗಳಿಂದ ಏನೀಗ ರಿಮೆಂಡ್ ಏನಿಲ್ಲ ಸರ್. ಅದು ಡೈವರ್ಸ್ಗೆ ಹಾಕಿದ್ನಿ. ನನಗೇನು ಬೇಕಾಗಿರಲ್ಲ. ಅವ್ರಾಗಿ ಅವರು ನಾನು ಹೊಂದ್ಕೊಂತೀನಿ ಅಂತಂದೇಳಿ ಹಿರಿಯರ ಸಮ್ಮುಖದಲ್ಲಿ 2 ದಿನ ಇರೋದು 3 ದಿನ ಹೋಗೋದು, ಅನೈತಿಕ ಸಂಬಂಧ ಬೇರೆ ತೋರಿಸೋದು, ಬೇರೆ ತೋರಿಸೋದು ಅಂತ ನಾನು ಡೈವರ್ಸ್ ಕೇಸ್ 10,000 ರೂಪಾಯಿ ಅದಕ್ಕೆ ಆಸ್ಪತ್ರೆಗೆ ಆಯ್ತು ಸರ್. ಅದು ಆಂಬುಲೆನ್ಸ್ಗೂ ಅಲ್ಲಿ ಇಲ್ಲಿ ಎಲ್ಲ. ಅದಕ್ಕೆ ನಾನು ಕೊಡೋಕ್ಕಾಗಲ್ಲ, ನಾನೇನು ಮಾಡೋದು, ನಾನು ಮಾಡೋದಿಲ್ಲ, ಸುಮ್ಮನೆ ಗದ್ದೆ ಇಪ್ಪಟ್ಟು ತರ್ತಾರೆ ಹಾಗೆ ಈಗ ಅಂತಂದ್ರೆ ಅಲ್ಲಿ ಕೇಳಿದ್ರೆ ಮೂರ್ಛೆ ಹೊಡೆದವ್ರೆ ಏನು ಪ್ರಾಣ ಅಪಾಯ ಇಲ್ಲ ಅಂತ ಅಷ್ಟಾದರೂ ಅವ್ರು ಹೊಡೆದಿರೋ ಕಾರಣ ಪೊಲೀಸ್ ಕೇಸ್ ಇರೋದ್ರಿಂದ ಅವ್ರು 24 ಗಂಟೆ ನಿಮ್ಮ ಹತ್ರ ನಿಮ್ಮ ಜವಾಬ್ದಾರಿಯಲ್ಲಿ ಇರಬೇಕು ಅಥಾರಿಟಿಯಲ್ಲಿ. ಇದು ನಿಮ್ಮ ಊರಾಳ ಗಲಾಟೆ ಅಲ್ಲ, ಪೊಲೀಸ್ ಗಲಾಟೆ. ಅವ್ರು ಬರಬೇಕಾಯ್ತು, ಅವ್ರು ಬಂದಲ್ಲ, ನೀವು ಮುಂದೆ ಅವ್ರ ಕಾನೂನು ಕ್ರಮ ಜರುಗಿಸ್ಕೊಂಡಂತ ಡಾಕ್ಟರ್. ನ್ಯೂಸ್ ರಿಪೋರ್ಟರ್ ಶಿವಾನಂದ್, ಎಂಪವರ್ ನ್ಯೂಸ್, ಪಾವಗಡ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.